ಬರುತ್ತೆ ಸ್ವಂತ ಬಲದ ಮೇಲೆ ಬಳ್ಳಾರಿ ವಿಚಾರಕ್ಕೆ ಪಾದಯಾತ್ರೆ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಸಂತೋಷ ಮಾಡಲಿ, ಆರೋಗ್ಯ ಚೆನ್ನಾಗಿರುತ್ತೆ. ಕಲಬುರಗಿ ತನಕ ಬರಲಿ, ಬೀದರ್ ತನಕ ಹೋಗಲಿ, ಅದಕ್ಕೇನಿದೆ ಇಶ್ಯೂ ಇರಬೇಕಲ್ಲ ಇವರೇ. ಏನಾದರೂ ಇಶ್ಯೂ ಇದ್ದರೆ ಮಾಡಲಿ. ನಾವು ಪಾದಯಾತ್ರೆಗಳು ಮಾಡಿದ್ದೀವಲ್ಲ, ಇಶ್ಯೂ ಬೇಸ್ಡ್ ಪಾದಯಾತ್ರೆ ಮಾಡಿದ್ದೀವಲ್ಲ. ಬಳ್ಳಾರಿ ಇನ್ಸಿಡೆಂಟ್ ಬಗ್ಗೆ ಇದು ಮಾಡ್ತೀವಿ ಮಾಡಲಿ, ಯಾರು ಬೇಡ ಅಂದಿದ್ದಾರೆ. ಪಾದಯಾತ್ರೆ ಮಾಡಲಿ, ಆದರೆ ಜನನೂ ಒಪ್ಪಬೇಕಲ್ಲ. ನಾವು ಪಾದಯಾತ್ರೆ ಮಾಡಿದಾಗ ಜನರು ಪರವಾಗಿ ಮಾಡಿದ್ವಿ. ಮೇಕೆದಾಟು ಪಾದಯಾತ್ರೆ ಮಾಡಿದ್ವಿ, ಆಯ್ತಾ ಇಲ್ವಾ? ಮತ್ತು ನಿಮ್ಮ ಕೃಷ್ಣ ಕಡೆಗೆ ನಾವು ಪಾದಯಾತ್ರೆ ಮಾಡಿದ್ವಿ, ಅದು UKP ನಾವು ಮಾಡಿ ತೋರಿಸ್ತಾರ ಇಲ್ವಾ? ಕಾವೇರಿ ಹತ್ರ ಕಾವೇರಿಗೆ ಮಾಡಿದ್ವಿ, ಆಯ್ತಾ ಇಲ್ವಾ? ಬಳ್ಳಾರಿ ಮಾಡಿದಾಗ ರಿಪಬ್ಲಿಕ್ ಆಫ್ ಬಳ್ಳಾರಿ ಎಲ್ಲ ನಾವು ಕಿತ್ತು ಒಗಿಬೇಕು ಅಂತ ನಾವು ತೀರ್ಮಾನ ತೊಗೊಂಡಾಗ ಆಯ್ತಾ ಇಲ್ವಾ? ಹೀಗೆ ಇಶ್ಯೂ ಬೇಸ್ಡು ಜನರು ಪರವಾಗಿ ಮಾಡಿದ್ರೆ ಜನರು ನಿಮಗೆ ಬೆಂಬಲ ಕೊಡ್ತಾರೆ. ರಾಜಕೀಯವಾಗಿ ಮಾಡೋಕ್ಕೆ ಹೋದರೆ ನೀವು 4 ಜನ ಅಷ್ಟೇ ಪಾದಯಾತ್ರೆ ಮಾಡಬೇಕು. ಬೀದ್ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ನೋಡ್ರಿ, ಲೀಸು ಸಬ್ ಲೀಸು ಈಗ ಪಾರ್ಟಿನೇ ಮಾರಾಟಕ್ಕೆ ಇಟ್ಟಿದ್ದಾರಲ್ಲ ಇವರು. ಪಾರ್ಟಿನೇ ಇವ್ರು ಅಂದ್ಕೊಂಡಿದ್ದಾರೆ ನನ್ನ ಹತ್ರ ಇನ್ನೂ ಆ CLDD ಇದೆ ಅಂತ ಇವರು ಸಕ್ರಮ ಆಗಲೇ ಮಾಡ್ಕೊಂಡು ಬಿಟ್ಟಿದ್ದಾರೆ BJP ಅವ್ರ ಪಾರ್ಟಿಗೆ. ಈಗ ಅವರೇ ಅಲ್ವಾ ಕೈಕಾಲು ಬಿದ್ದು ಹೇಳ್ತಾ ಇರೋದು, ಮಂಡ್ಯನಲ್ಲಿ ನಾವು ಒಪ್ಪಂದ ಮಾಡ್ಕೊಳ್ಳೋಣ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗೆ, ಅವ್ರಿಗೆ ಬೇಡ ಅಂತ ಇರೋದು, ಇವ್ರು ಮಾಡ್ಕೊಳ್ಳಿ ಅಂತ ಇರೋದು ಬೆಂಗಳೂರು ಹತ್ರ. ಅವರಲ್ಲಿ ಗೊಂದಲ ಇದೆ, ಅವರಿಗೆ ನಮ್ಗೇನು ಸಂಬಂಧ ಇಲ್ಲ. ಸರ್, ಈಗ ತೊಗರಿಗೆ 500 ರೂಪಾಯಿ ಇದು ಕೊಡಬೇಕು ಅಂತ ಅಡಿಷನಲ್ ಆಗಿ ಸರ್ಕಾರ. ಯಾರು ನಮ್ಮ ಭಾಗದ ರೈತ ತೊಗರಿ ಬೆಳೆಗೆ ಪ್ರತಿ ಮಾರ್ಕೆಟ್ ಇಂಟರ್ವೆನ್ಷನ್ ಇದ್ದರೆ ನಾವು ಮಾಡೋಣ. ಆದರೆ ಎಲ್ಲ ಜವಾಬ್ದಾರಿ ರಾಜ್ಯ ಸರ್ಕಾರದಂದರೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ? ಕಬ್ಬಿಂದ 100 ರೂಪಾಯಿ ನಾವೇ ಕೊಟ್ಟು, ಮೆಕ್ಕೆಜೋಳದ ಖರೀದಿ ನಾವೇ ಮಾಡ್ತಾ ಇದ್ರಿ. MSP ಡಿಸೈಡ್ ಮಾಡೋರು ಯಾರು? ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದವ್ರು ಯಾರು? ಅವ್ರ ಮೇಲೆ ಏನು ಜವಾಬ್ದಾರಿನೇ ಇಲ್ವಾ? ಬರೀ ನಮ್ಮ ತೆರಿಗೆ ಬೇಕು ಅವರಿಗೆ, ನಮ್ಮ ಬೆವರು ಬೇಕು, ನಮ್ಮ ಸಾಮರ್ಥ್ಯ ಬೇಕು. ಕನ್ನಡಿಗರ ಮೇಲೆ ಅನ್ಯಾಯ ಹಿಂಗೆ ಆಗ್ತಾ ಇರಬೇಕು ಅಷ್ಟೇನಾ? ಅವ್ರದ್ದೇನೂ ಜವಾಬ್ದಾರಿ ಇಲ್ವಾ ಕೇಂದ್ರ ಸರ್ಕಾರದ್ದು? ಇವ್ರ MP ಗಳೆಲ್ಲ ಏನು ಮಾಡ್ತಾ ಇದ್ದಾರೆ? BJP MP ಒಂದು ಸರಿ ನಾವು ಹೋಗಿ ಕೇಳಿದಾರ ಸರ್ ಯಾವ ರೀತಿ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅದು ಸರಿಪಡಿಸಿ ಅಂತ? ನೋಡಿ, ಟ್ವೀಟ್ ಮಾಡೋದ್ರಿಂದ ಅವರಿಗೆ ಬೆಂಬಲ ಸಿಗ್ತದಂದರೆ ಮಾಡಲಿ, ತೊಂದರೆ ಇಲ್ಲ, ನಮಗೇನಿಲ್ಲ. ನಾವು ಜನರ ಮಧ್ಯದಲ್ಲಿದ್ದು ಜನರ ಪರವಾಗಿದ್ದು ಅವ್ರ ಕೆಲಸ ಮಾಡ್ತಾಯಿದ್ವಿ. ಜನರು ಮತ್ತೊಮ್ಮೆ ನಮಗೆ ಆಶೀರ್ವಾದ ಮಾಡೋದು ಅವ್ರು ಮಾಡ್ಕೊಳ್ಳಿ.